Myself Soumya KS, working as an assistant professor in GFGC Brahmasagara. In this video, we shall discuss about exterior and interior store design. In the previous class, we discussed about store design. What is store design and various components of store design. Store design refers to the physical characteristics which includes both interior and exterior elements. Let's see what is exterior store design. You might have seen this, a store, how it looks from the outside. That itself is called as the exterior store design. ನಾವು ಒಂದು ರಿಟೇಲ್ ಸ್ಟೋರ್ಗೆ ಹೋದಾಗ ಅದು ಹೊರಗಿನಿಂದ ಹೇಗೆ ಕಾಣುತ್ತೆ, how it looks from the outside, all those physical elements are considered as exterior store design. Exterior store design refers to all aspects of physical environment found outside the store, which includes store entrance, main board, mark, windows and lightings. Store front of every retail store exhibits a specific image such as traditional, upmarket or discount store to the shopper. ನಾವೊಂದು ರಿಟೇಲ್ ಸ್ಟೋರ್ಗೆ ಹೋದಾಗ ಅದರ ಹೊರಗಿನಿಂದ ಅದರ ಎಕ್ಸ್ಟೀರಿಯರ್ಸ್ ನೋಡಿನೇ ನಾವು ಹೇಳ್ತೀವಿ ಸ್ಟೋರ್ ಯಾವ ರೀತಿಯಾದಂಥ ಸ್ಟೋರ್ ಇರಬಹುದು ಅನ್ನುವಂಥ ಒಂದು ಇಮ್ಯಾಜಿನೇಷನ್ ಕಸ್ಟಮರ್ ಮೈಂಡಲ್ಲಿ ಬರುತ್ತೆ. ಟ್ರೆಡಿಷನಲ್ ಲುಕ್ ಇದ್ರೆ ದಿಸ್ ಸ್ಟೋರ್ ಮೇ ಬಿ ಎ ಟ್ರೆಡಿಷನಲ್ ಒನ್ ಅಂತ ಹೇಳ್ತೀವಿ, ಅಥವಾ ಅಪ್ ಮಾರ್ಕೆಟ್ ಇರ್ಬೋದು, ಮಾಡರ್ನ್ ಇರ್ಬೋದು ಅಂತೀವಿ, ಅಥವಾ ಡಿಸ್ಕೌಂಟ್ ಸ್ಟೋರ್ ಇರಬಹುದು ಅಂತೀವಿ. ಆಲ್ ದೀಸ್ ಗೆಸ್ ವಿ ಕ್ಯಾನ್ ಮೇಕ್ ಜಸ್ಟ್ ಬೈ ಲುಕಿಂಗ್ ಇಟ್ ಫ್ರಮ್ ದಿ ಔಟ್ಸೈಡ್. In competitive markets, retailers can use the storefront as a strong differentiating factor and attract and target new customers. Let's see the major influencing aspects of external store design. First one is retail store entrance. Retail store na entrance ಯಾವ ರೀತಿಯಾಗಿರುತ್ತೆ ಅಂತ. There are varieties of retail store entrances. It may be a open entrance, closed door or semi opened entrance. ಯೂಶುವಲ್ ಆಗಿ ಈ 3 ಟೈಪ್ಸ್ ಅಲ್ಲಿ ಇರುತ್ತೆ. ಅಂದ್ರೆ ಓಪನ್ ಎಂಟ್ರೆನ್ಸ್ ಇರುತ್ತೆ, ಕೆಲವೊಂದು ಕಡೆನಲ್ಲಿ ನೀವು ನೋಡಿರಬಹುದು ಎಂಟ್ರೆನ್ಸ್ ಅಲ್ಲಿ ಓಪನ್ ಇರುತ್ತೆ, ಅಂದ್ರೆ ಅವ್ರು ಏನ್ ಶಟರ್ಸ್ ಓಪನ್ ಮಾಡಿದ್ರೆ ಮುಗೀತು, ಕಂಪ್ಲೀಟ್ ಓಪನ್ ಇರುತ್ತೆ, ಒನ್ ಕ್ಯಾನ್ ಎಂಟರ್ ಈಸಿಲಿ. ಕೆಲವೊಂದು ಸ್ಟೋರ್ ಅಲ್ಲಿ ಇಟ್ ಈಸ್ ಆಫ್ ಕ್ಲೋಸ್ಡ್ ಡೋರ್ಸ್ ಇರುತ್ತೆ, ಗ್ಲಾಸ್ ಡೋರ್ಸ್ ಕ್ಲೋಸ್ಡ್ ಇರುತ್ತೆ, ಐದರ್ ಯು ಹ್ಯಾವ್ ಟು ಪುಷ್ ಆರ್ ಪುಲ್ ದ ಡೋರ್ಸ್ ಟು ಎಂಟರ್ ದಿ ಸ್ಟೋರ್, ಆ ರೀತಿಯಾಗಿರುತ್ತೆ. ಇನ್ನು ಕೆಲವೊಂದರಲ್ಲಿ ಸೆಮಿ ಓಪನ್ಡ್, ಅಂದ್ರೆ ಒಂದು ಪಾರ್ಟ್ ಓಪನ್ ಇಟ್ಟಿರ್ತಾರೆ, ಅದರಲ್ಲಿ ನಾವು ಎಂಟ್ರೆನ್ಸ್ ಆಗಬೇಕಾದ್ರೇನೆ ಕೆಲವೊಂದು ರೀತಿಯ ಸೆಕ್ಯೂರಿಟಿ ಚೆಕ್ಸ್ ಈ ತರ ಇರಬಹುದು, ಅದನ್ನ ನಾವು ಸೆಮಿ ಓಪನ್ಡ್ ಎಂಟ್ರೆನ್ಸ್ ಅಂತ ಹೇಳ್ತೀವಿ. ಬಟ್ ಎಂಟ್ರೆನ್ಸ್ ಆಫ್ ದಿ ರಿಟೇಲ್ ಸ್ಟೋರ್ ಹ್ಯಾಸ್ ಟು ಫುಲ್ಫಿಲ್ 2 ಇಂಪಾರ್ಟೆಂಟ್ ಕ್ರೈಟೀರಿಯಾ. ಅದು ಯಾವುದೇ ರೀತಿಯಾದಂಥ ಸ್ಟೋರ್ ಎಂಟ್ರೆನ್ಸ್ ಇರಬಹುದು, ಇಟ್ ಮೇ ಬಿ ಓಪನ್, ಕ್ಲೋಸ್ಡ್ ಆರ್ ಸೆಮಿ ಓಪನ್, ಬಟ್ ಇಟ್ ಹ್ಯಾಸ್ ಟು ಫುಲ್ಫಿಲ್ 2 ಕ್ರೈಟೀರಿಯಾಸ್. ಯಾವುದು ಅಂದ್ರೆ ಒನ್ ಈಸ್ ಫಂಕ್ಷನಲ್, ಸೆಕೆಂಡ್ ಒನ್ ಈಸ್ ಆಸ್ಥೆಟಿಕ್. ಅಂದ್ರೆ ಫಂಕ್ಷನಲ್, ಯಾವ ರೀತಿಯಾದಂಥ ನೇಚರ್ನ ರಿಟೇಲ್ ಸ್ಟೋರ್ ಇದೆ ಅಲ್ಲಿಗೆ ಕಸ್ಟಮರ್ ಈಸಿಯಾಗಿ ವಿಸಿಟ್ ಮಾಡೋ ತರ ಇರಬೇಕು. ಸೆಕೆಂಡ್ ಒನ್ ಆಸ್ಥೆಟಿಕ್, ನೋಡೋದಕ್ಕೂ ಅದು ಚೆನ್ನಾಗಿ ಇರಬೇಕು. Second one is display windows. Display windows are very common among retailers dealing in fashion and gift items. It is an important factor in building image of the store. ಡಿಸ್ಪ್ಲೇ ವಿಂಡೋಸ್ ಅಂದ್ರೆ ನಾವು ಶಾಪ್ ಒಳಗೆ ಎಂಟ್ರಿ ಮಾಡದೇನೆ ಹೊರಗಿನಿಂದನೇ ನಾವು ಆ ಶಾಪಲ್ಲಿ ಇರ್ತಕ್ಕಂತಹ ಪ್ರಾಡಕ್ಟ್ನ ಐಟಮ್ಸ್ ಏನಿದೆ ಅದನ್ನ ನೋಡಬಹುದು. ದಟ್ ವಿ ಕಾಲ್ ಆಸ್ ಡಿಸ್ಪ್ಲೇ ವಿಂಡೋಸ್. ವಿಂಡೋ ಡಿಸ್ಪ್ಲೇ ಮಾಡಿರ್ತಾರೆ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸ್ಟೀರಿಯರ್ ಅಲ್ಲಿ. ಸ್ಟೋರ್ ಹೊರಗಿನಿಂದ ನೋಡಿದಾಗ್ಲೇನೆ ಆ ಡಿಸ್ಪ್ಲೇ ವಿಂಡೋನಿಂದ ನಮಗೆ ಇಫ್ ವಿ ಫೈಂಡ್ ಎಸ್ ದ ಪ್ರಾಡಕ್ಟ್ಸ್ ವಿಚ್ ಆರ್ ದೇರ್ ಆರ್ ಗುಡ್ ಆರ್ ಅಟ್ರಾಕ್ಟಿವ್, ದೆನ್ ಓನ್ಲಿ ಕಸ್ಟಮರ್ ವಿಲ್ ಎಂಟರ್ ದಿ ಶಾಪ್. ಸೊ ಹಾಗಾಗಿ ಡಿಸ್ಪ್ಲೇ ವಿಂಡೋ ಶುಡ್ ಬಿ ಗುಡ್. ದೆನ್ mark or sign board.
A mark is usually a painted or neon light displaying only the store name or the store name along with the trademark and other important information of a retail store at the store front or entrance. ಇಲ್ಲೀಗ ಎಕ್ಸಾಂಪಲ್ ಅಲ್ಲಿ ಸ್ಪಾರ್ ಅಂತ ಕಾಣಿಸ್ತಾ ಇದೆ, ಜೊತೆನಲ್ಲಿ ಒಂದು ಸಿಂಬಲ್ ಇದೆ. ಅಂದ್ರೆ ಇಲ್ಲಿ ಸ್ಟೋರ್ ನೇಮ್ ನ ಏನ್ ನೇಮ್ ಬೋರ್ಡ್ ಹಾಕಿರ್ತಾರೆ, ದಟ್ ಇಟ್ ಸೆಲ್ಫ್ ವಿ ಕಾಲ್ ಇಟ್ ಆಸ್ ಸೈನ್ ಬೋರ್ಡ್ ಆರ್ ಮಾರ್ಕ್ ಅಂತ ನಾವು ಕರಿತೀವಿ ಅದನ್ನ. ಅದರಲ್ಲಿ ಹೆಚ್ಚಾಗಿ ಇಟ್ ಮೇ ಬಿ ಇನ್ ಫಾರ್ಮ್ ಆಫ್ ವರ್ಡ್ಸ್ ಇರುತ್ತೆ ಅಥವಾ ನಿಯಾನ್ ಲೈಟ್ ಡಿಸ್ಪ್ಲೇ ಆಗ್ತಾ ಇರುತ್ತೆ. Then parking facilities play an important role in the success of the retail firm. ಕೆಲವೊಂದು ರಿಟೇಲ್ ಶಾಪ್ಸ್ಗೆ ಪಾರ್ಕಿಂಗ್ ಫೆಸಿಲಿಟಿ ಇಲ್ಲ ಅನ್ನೋ ಕಾರಣಕ್ಕೆ ಎಷ್ಟೋ ಸತಿ ಕಸ್ಟಮರ್ಸ್ ಹೋಗೋದಿಲ್ಲ. ಹಾಗಾಗಿ ಪಾರ್ಕಿಂಗ್ ಫೆಸಿಲಿಟಿನೂ ಸಹ ಎಕ್ಸ್ಟೀರಿಯರ್ ಸ್ಟೋರ್ ಡಿಸೈನ್ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. Let's see what is interior store design. You can see in this picture how the cloths are organized within the store. Interior store design refers to all aspects of physical environment found inside the store. Exterior outside the store ಆದರೆ interior ಅನ್ನುವಂತಹದ್ದು all physical environment which are found inside the store. Interior design involves all components of the store interior including fixtures, graphics, flooring, ceiling, lighting and other visual elements. ಈ ಪಿಕ್ಚರ್ ಅಲ್ಲಿ ನಾವೀಗ ನೋಡ್ತಿರೋ ಹಾಗೆ ಡಿಫ್ರೆಂಟ್ ಟೈಪ್ಸ್ ಅಲ್ಲಿ ಶೆಲ್ಫ್ಸ್ ಅಲ್ಲಿ ಹಾಗೇನೆ ಅಲ್ಲಿ ಟೇಬಲ್ ಮೇಲೆ ಎಲ್ಲ ಆರ್ಗನೈಸ್ ಏನ್ ಮಾಡಿದ್ದಾರೆ, ಹೌ ದ ಸೀಲಿಂಗ್ ಈಸ್, ಹೌ ದ ಲೈಟಿಂಗ್ ಈಸ್, ಇದೆಲ್ಲನೂ ಸಹ ಇಂಟೀರಿಯರ್ ಸ್ಟೋರ್ ಡಿಸೈನ್ ಆಗಿರುತ್ತೆ. ಇಂಟೀರಿಯರ್ ಡಿಸೈನ್ ಈಸ್ ಎ ಫಂಕ್ಷನ್ ಆಫ್ ದಿ aesthetics within the store, the merchandise sold within and the space used for the same and the overall layout of the store for selling the merchandise. ಇಂಟೀರಿಯರ್ ಡಿಸೈನ್ ಅಲ್ಲಿ ಬರೀ ಅಲ್ಲಿರ್ತಕ್ಕಂಥ ಗ್ರಾಫಿಕ್ ಡಿಸೈನ್, ಲೈಟಿಂಗ್, ಫ್ಲೋರಿಂಗ್ ಇದಷ್ಟೇ ಅಲ್ಲದೆ ಮರ್ಚೆಂಡೈಸ್ ಏನು ಸೇಲ್ ಮಾಡಬೇಕು ಅಂತಿದ್ದಾರೆ ಅದನ್ನ ಯಾವ ರೀತಿ ಆರ್ಗನೈಸ್ ಮಾಡಿದ್ದಾರೆ, ಸ್ಪೇಸ್ ನ ಯಾವ ರೀತಿ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ ಅನ್ನೋದು ಸಹ ಇಂಟೀರಿಯರ್ ಸ್ಟೋರ್ ಡಿಸೈನ್ ಅಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. Let's see the major influencing factors of interior store design. First one, space planning. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. Space planning helps a retailer determine the amount of space available for selling and for storage. It also helps to determine the location of various departments, planograms, etc. ಸ್ಪೇಸ್ ಪ್ಲಾನಿಂಗ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಇಲ್ಲಿ ಅವರು ಪ್ರಾಡಕ್ಟ್ನ ಅಂದ್ರೆ ಮರ್ಚೆಂಡೈಸ್ನ ಅವರು ಸೇಲ್ ಮಾಡೋದಕ್ಕಷ್ಟೇ ಅಲ್ಲ, ಅದನ್ನ ಸ್ಟೋರೇಜ್ನು ಹೇಗೆ ಮಾಡಿದ್ದಾರೆ, ಎಲ್ಲಿ ಇಟ್ಟಿರ್ತಾರೆ, ಎಲ್ಲದಕ್ಕೂ ರಿಟೇಲ್ ಸ್ಟೋರ್ ಅಲ್ಲಿ ಇರ್ತಕ್ಕಂಥ ಅವೈಲಬಲ್ ಸ್ಪೇಸ್ನ ಹೇಗೆ ಪ್ಲಾನ್ ಮಾಡಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಇನ್ ಎ ರಿಟೇಲ್ ಸ್ಟೋರ್ ದೇ ಆರ್ ಗೋಯಿಂಗ್ ಟು ಸೆಲ್ ವೆರೈಟೀಸ್ ಆಫ್ ಪ್ರಾಡಕ್ಟ್ಸ್, merchandise, different merchandise. Then they have to organize it properly. They have to differentiate it and organize it. Then atmospherics. Atmospherics is the design of an environment with the help of visual communications, lighting, color, music and scent to stimulate customers' perceptual and emotional responses and thereby influence their buying behavior. ಅಟ್ಮಾಸ್ಫೆರಿಕ್ಸ್ ಅಲ್ಲಿ ಹೆಚ್ಚಾಗಿ ಅಲ್ಲಿ ಇರ್ತಕ್ಕಂತಹ ಇಂಟೀರಿಯರ್ ವಿತಿನ್ ದಿ ಸ್ಟೋರ್ ಅಲ್ಲೇ ಇರ್ತಕ್ಕಂತಹ ಕೆಲವೊಂದು ವಿಜುವಲ್ ಕಮ್ಯುನಿಕೇಶನ್ ನ ಯೂಸ್ ಮಾಡ್ಕೊಳ್ತಾರೆ. ಇಟ್ ಮೇ ಬಿ ಅ ಲೈಟ್, ಕೆಲವೊಂದು ಕಡೆನಲ್ಲಿ ಲೈಟ್ ತುಂಬಾ ಬ್ರೈಟ್ ಆಗಿರೋ ಲೈಟ್ಸ್ ಯೂಸ್ ಮಾಡಿದ್ರೆ, ಕೆಲವೊಂದು ಸ್ಟೋರ್ ಅಲ್ಲಿ ಡಲ್ ಆಗಿರ್ತಕ್ಕಂಥ ಲೈಟ್ ನ ಯೂಸ್ ಮಾಡ್ತಾರೆ, ಕಲರ್ಸ್ ನ ಬೇರೆ ಬೇರೆ ಕಲರ್ಸ್ ನ ಯೂಸ್ ಮಾಡ್ತಾರೆ. ದೇರ್ ಮೇ ಬಿ ಎ ಮ್ಯೂಸಿಕ್ ಆಲ್ಸೋ. In few retail stores there will be a music, and even all these things are done just to motivate or stimulate the customers. Then aesthetics. Aesthetics takes into consideration factors like the actual size of the store, the colors,
textures, etc. used within the store to create a look and feel for the store. ಯಾವ ರೀತಿಯಾಗಿ ಡಿಸೈನ್ ಮಾಡಿದ್ದಾರೆ ಸ್ಟೋರ್ ಒಳಗೆ ಅನ್ನುವಂಥದ್ದು, ಅಲ್ಲಿ ಯೂಸ್ ಮಾಡ್ತಿರ್ತಕ್ಕಂಥ ಪೇಂಟ್ ಕಲರ್ಸ್ ಇರ್ಬೋದು, ಬೇರೆ ಬೇರೆ ಗ್ರಾಫಿಕ್ಸ್ನ ಯೂಸ್ ಮಾಡಿರೋದಿರ್ಬೋದು, ಇದೆಲ್ಲನೂ ಸಹ ಆಸ್ಥೆಟಿಕ್ಸ್ ಅಲ್ಲಿ ಕನ್ಸಿಡರ್ ಆಗುತ್ತೆ. ದೆನ್ ದ ಲೇಔಟ್. The layout is the plan for a store. It is the way merchandise or the products have been arranged in a retail store. ಲೇಔಟ್ ಅಂದರೆ ಯಾವ್ಯಾವ ಪ್ರಾಡಕ್ಟನ್ನ ಎಲ್ಲಿ ಅವರು ಇಟ್ಟಿರ್ತಾರೆ ಅನ್ನುವಂಥದ್ದು, ಆ್ಯಂಡ್ ಹೌ ದ ಮೂವ್ಮೆಂಟ್ ಆಫ್ ದ ಕಸ್ಟಮರ್ ಶುಡ್ ಬಿ. ದಟ್ ಪ್ಲಾನ್ ಇಟ್ ಸೆಲ್ಫ್ ಈಸ್ ಕಾಲ್ಡ್ ಆಸ್ ಲೇಔಟ್. ಇನ್ ಸಮ್ಮರಿ, we can say that exterior store design, it refers to the external elements, that is the outside the store, what we can see, that itself is exterior store design. It includes store entrance, signboard, window shopping, all these things, lighting. Interior store design, it is a function of the aesthetics within the store. The merchandise sold within and the space utilized within the store, it comes under interior store design. For further reference, you can refer these textbooks and study materials. Thank you.